ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಫ್ರೈಡೇ ಅಂದರೆ ಕೊನೆಯ ಆಷಾಢ ಶುಕ್ರವಾರ. ಸೊ ಎಲ್ಲ ಕಡೆ ಚಾಮುಂಡೇಶ್ವರಿ ಅಮ್ಮನವರು ಎದ್ದು ಕಾಣಿಸ್ತಾ ಇರ್ತಾರೆ. ಸೊ ಲಾಸ್ಟ್ ಶುಕ್ರವಾರ ಆಗಿರೋದ್ರಿಂದ ಎಲ್ಲ ಕಡೆ ತುಂಬ ಚೆನ್ನಾಗಿ ಆಚರಣೆಯನ್ನು ಮಾಡ್ತಾ ಇರ್ತಾರೆ. ಸೊ ಪ್ರಸಾದನ ಕೊಡ್ತಾ ಇರ್ತಾರೆ ಮತ್ತು ಅಮ್ಮನವರ ಮೆರವಣಿಗೆಯನ್ನು ಮಾಡ್ತಾ ಇರ್ತಾರೆ. ನಮ್ಮ ಮೈಸೂರಲ್ಲಂತೂ ಅಂದರೆ ಎಲ್ಲ ಕಡೆಯೂ ಕೂಡ ಎಲ್ಲ ಏರಿಯಾಗಳಲ್ಲೂ ಕೂಡ ಚಾಮುಂಡೇಶ್ವರಿನ ಕೂರಿಸಿ ಪೂಜೆ ಮಾಡಿ ಹಾಗೆಯೇ ಪ್ರಸಾದನ ಕೊಡ್ತಾ ಇರ್ತಾರೆ. ಸೊ ಮೈಸೂರೇ ಒಂಥರ ಜಿಗಿ ಅಂತ ಇರುತ್ತೆ. ಈ ಟೈಮಲ್ಲಿ ಆಷಾಢ ಟೈಮಲ್ಲಿ ಚಾಮುಂಡಿ ಬೆಟ್ಟಕ್ಕಂತೂ ಹೋಗೋಕ್ಕೆ ಆಗಲ್ಲ, ತುಂಬಾ ರಶ್ ಇರುತ್ತೆ. ಹಾಗೆಯೇ ಪ್ರೈವೇಟ್ ವೆಹಿಕಲ್ಸ್ನ ಬಿಡಲ್ಲ ಬೆಟ್ಟಕ್ಕೆ, ಅಂದರೆ ಗೌರ್ಮೆಂಟ್ ಬಸ್ಸೇ ಇರುತ್ತೆ. ನಿಮ್ಮ ವೆಹಿಕಲ್ಸ್ನ ಅಲ್ಲಿ ಪಾರ್ಕ್ ಮಾಡಿ ಗೌರ್ಮೆಂಟ್ ಬಸ್ಗಳಲ್ಲಿ ಹೋಗಬೇಕಾಗುತ್ತೆ. ಆಷಾಢ ಶುಕ್ರವಾರದಲ್ಲಿ ಬಸ್ ಚಾರ್ಜ್ ಏನು ತೊಗೊಳ್ಳಲ್ಲ, ಫುಲ್ ಫ್ರೀ ಇರುತ್ತೆ. ಲೇಡೀಸ್ ಮತ್ತು ಜೆಂಟ್ಸ್ ಎಲ್ಲರಿಗೂ ಕೂಡ. ಸೊ ಆಷಾಢ ಶುಕ್ರವಾರ ಅಂದರೆ ಏನೋ ಒಂಥರ ಚೆನ್ನಾಗಿರುತ್ತೆ. ಸೊ ಇವತ್ತು ಆಷಾಢ ಶುಕ್ರವಾರ ಲಾಸ್ಟ್ನೇ ವಾರ. ಸೊ ಇವತ್ತು ಅಂದರೆ ಬೆಳಿಗ್ಗೆ ನಮ್ಮ ಅತ್ತೆನೇ ಪೂಜೆ ಮಾಡಿ ಹೋಗಿದ್ದಾರೆ. ಅದಾದಮೇಲೆ ಇವನಿಗೆ ತಿಂಡಿ ತಿನ್ನಿಸಿ ನಾನು ತಿಂಡಿ ತಿಂದು ಇವಾಗ ಫ್ರೆಶ್ ಅಪ್ ಆಗಿದ್ದೀನಿ. ಸೊ ಸಂಜೆ ದೇವಸ್ಥಾನಕ್ಕೆ ಹೋಗಬೇಕು, ಮಧ್ಯಾಹ್ನ ಹೋಗೋಕ್ಕಾಗಲ್ಲ, ಕಾರ್ತಿಕ್ ಸಂಜೆ ಬೇಗ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಅವ್ರು ಬರೋಷ್ಟರಲ್ಲೆಲ್ಲ ಅಡುಗೆ ಎಲ್ಲ ಮಾಡಿ ರೆಡಿಯಾಗಿ ಹೊರಡಬೇಕು. ಅವ್ರು ಬರೋಷ್ಟರಲ್ಲಿ ರೆಡಿ ಆಗಬೇಕು ಅಂತ ಹೇಳಿದ್ದಾರೆ. ಯಾಕಂದರೆ ಮಳೆ ಬರುತ್ತೆ, ಲೇಟ್ ಆಗಿಬಿಡುತ್ತೆ, ಅಲ್ಲೆಲ್ಲ ದೇವಸ್ಥಾನದಲ್ಲಿ ರಶ್ ಇರ್ತಾರೆ, ಫ್ರೈಡೇ ಅಲ್ವಾ. ಹಾಗಾಗಿ ಸುಮ್ಮನೆ ಅಂದರೆ ಮಳೆ ಬರ್ತಾ ಇರುತ್ತೆ, ಇವನಿಗೆ ಶೀತ ಆದರೆ ಕಷ್ಟ ಆಗುತ್ತೆ ಹೊರಗಡೆ ಕರ್ಕೊಂಡೋದ್ರೆ ಅಂತ ಹೇಳ್ಬಿಟ್ಟು ಹಾಗಾಗಿ ಸ್ವಲ್ಪ ಬೇಗನೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ನೆಕ್ಸ್ಟು ಇವತ್ತು ಅಂದರೆ ದೇವಸ್ಥಾನಕ್ಕೆ ಮಡ್ಲಕ್ಕಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಹಾಗಾಗಿ ಹೋಗ್ತಾ ಇದ್ದೀವಿ. ಇವಾಗ ನಂದು ಸ್ನಾನ ಎಲ್ಲ ಆಗಿದೆ, ಚರಿಷ್ದು ಕೂಡ ಸ್ನಾನ ಎಲ್ಲ ಆಗಿದೆ. ಇವಾಗ ಕಡಲೆಕಾಳು ಸಾಂಬಾರು ಮಾಡಬೇಕು. ಸಾಂಬಾರು ಮಾಡಿಬಿಟ್ಟು ಅದಾದಮೇಲೆ ಇನ್ನು ಮಲ್ಕೋತಾನೆ. ಮಲ್ಗೋ ಟೈಮು 11:30 ಹಂಗೆ ಮಲ್ಕೋತಾನೆ. ಸೊ ಅಷ್ಟು ನಾನು ಅಡುಗೆ ಎಲ್ಲ ಮಾಡ್ಕೋಬೇಕು. ಸೊ ಇವತ್ತಿನ ವಿಡಿಯೋ ಫುಲ್ ನೋಡಿ, ಎಲ್ಲ ಸ್ಕಿಪ್ ಮಾಡಬೇಡಿ. ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ವಿಡಿಯೋ ಯಾವಾಗ ಅಪ್ಲೋಡ್ ಮಾಡ್ತೀನಿ ಅಂತ ಗೊತ್ತಿಲ್ಲ, ಬಟ್ ಆದಷ್ಟು ಬೇಗ ಟ್ರೈ ಮಾಡ್ತೀನಿ ಅಪ್ಲೋಡ್ ಮಾಡೋದಕ್ಕೆ. ತುಂಬ ಹಳೆ ವೀಡಿಯೋಸ್ ಎಲ್ಲ ಎಡಿಟಿಂಗ್ ಇದೆ, ಅದಕ್ಕೋಸ್ಕರ. ಸೊ ವಿಡಿಯೋ ನೋಡಿದ್ಮೇಲೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವನಂತೂ ಇವಾಗ ತುಂಬ ತರಲೆ ಆಗ್ಬಿಟ್ಟಿದ್ದಾನೆ. ತುಂಬ ಆಟ ಕಲಿಸ್ಬಿಟ್ಟು ಮಲ್ಕೊಳ್ಳೋದೆಲ್ಲ ಮಿಡ್ನೈಟ್ 1 ಗಂಟೆ ಆಗುತ್ತೆ ಅವ್ನು ಮಲ್ಕೊಳ್ಳೋದು. ಬೆಳಗ್ಗೆ 9:30ಗೆ ಹೇಳ್ತಾರೆ. ನಮಗೆ ನಿದ್ದೆನೇ ಕರೆಕ್ಟ್ ಆಗಿಲ್ಲ ನನಗೆ. ಮಾರ್ನಿಂಗ್ ಟೈಮ್ ಇವ್ನು ಮಲ್ಕೊಂಡಾಗ ಸ್ವಲ್ಪ ಮಲ್ಕೋತೀನಿ ಅಷ್ಟೇ, ಒಂದು 1/2 hour ಮಲ್ಕೋತೀನಿ. ಅದಾದಮೇಲೆ ಇವ್ನು ಮಲ್ಕೊಂಡಾಗ ನನಗೆ ನಿದ್ದೆ ಬರೋಲ್ಲ, ಇವನು ಆಟ ಆಡ್ಬೇಕಾದ್ರೆ ನಂಗೆ ನಿದ್ದೆ ಬರುತ್ತೆ. ಆ ಥರ ಆಗ್ತಾಯಿದೆ. ಇವಾಗ ಸಾಂಬಾರಿಗೆ ಕಡಲೆಕಾಳೆಲ್ಲ ಫ್ರೈ ಮಾಡಿಕೊಂಡು ಮಸಾಲೆ ಹಾಕ್ಕೊಂಡು ಇನ್ನೊಂದು ಸಲ ಫ್ರೈ ಮಾಡ್ಕೊತಾ ಇದ್ದೀನಿ. ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಹಾಗಾಗಿ ಸೊ ಅದಾದಮೇಲೆ ನೀರನ್ನ ಹಾಕೋತೀನಿ. ಅದಾದಮೇಲೆ ಸಾಲ್ಟ್ ಹಾಕ್ಕೊಂಡ್ರೆ ವಿಷಲ್ ಕೂಗಿಸ್ಕೊಂಡ್ರೆ ಕಡಲೆಕಾಳು ಸಾಂಬಾರು ರೆಡಿ ಆಗುತ್ತೆ. ಸೊ ಬೇಗ ಸಾಂಬಾರು ಮಾಡ್ಕೊಬಿಟ್ಟು ಚರಿನ ಮಲಗಿಸ್ಬೇಕು. ಅವನಿಗೆ ನಿದ್ದೆ ಬಂದುಬಿಟ್ರೆ ಅವನಂತೂ ಮಲ್ಕೊಳ್ಳೋವರೆಗೂ ಬಿಡೋದೇ ಇಲ್ಲ. ಸೊ ಇವಾಗ ಸಾಂಬಾರು ಬೇಯ್ತಾ ಇದೆ. ಅಡುಗೆ ಎಲ್ಲ ಆದಮೇಲೆ ಚರಿನೂ ಕೂಡ ಮಲ್ಕೊಂಡು ಎದ್ದ. ಇದು ಈವ್ನಿಂಗ್. ಮನೆಯದೆಲ್ಲ ಕಸ ಗುಡಿಸ್ತಾ ಇದೆ. ಬೆಳಿಗ್ಗೆ ಒಂದು ಸಲ ಮತ್ತು ಸಂಜೆ ಒಂದು ಸಲ ಮನೆ ಕಸನ ಗುಡಿಸ್ತೀನಿ. ಚರಿ ಇಲ್ಲಿ ಕಣ್ಗೇನೋ ಬಿತ್ತು, ನೋಡು ಅಂತ ಇದು ಮಾಡ್ತಾ ಇದ್ದ. ಕಸ ಎಲ್ಲ ಗುಡಿಸಾದ್ಮೇಲೆ ಇವಾಗ ಟೀ ಕುಡಿತಾ ಇದ್ದೀನಿ. ನನಗೆ ಬೆಳಿಗ್ಗೆ ಮಾರ್ನಿಂಗ್ ಒಂದು ಸಲ ಮತ್ತು ಈವ್ನಿಂಗ್ ಒಂದು ಸಲ ಟೀ ಕುಡಿಲೇಬೇಕು, ಇಲ್ಲಾಂತಂದರೆ ಏನೋ ಒಂಥರ ಅನಿಸ್ತಾ ಇರುತ್ತೆ. ಸೊ ಹಾಗಾಗಿ ಟೀ ಕುಡಿತಾ ಇದ್ದೀನಿ. ಸೊ ಅದಾದಮೇಲೆ ಚರಿಗೆ ಏನಾದರೂ ಸ್ನ್ಯಾಕ್ಸ್ ಥರ ಏನಾದರೂ ಮಾಡಿಕೊಡೋಣ ಅಂತ ಹೇಳಿಬಿಟ್ಟು ಡ್ರೈ ಫ್ರೂಟ್ಸ್ದು ಸೆರ್ಲ್ಯಾಕ್ ಮಾಡೋಣ ಅಂತ ಹೇಳ್ಬಿಟ್ಟು ಡ್ರೈ ಫ್ರೂಟ್ಸ್ದು ಸೆರ್ಲ್ಯಾಕ್ ಮಾಡಿದ್ದೀನಿ. ಸೊ ಅವನು ಒಂದೊಂದು ಸಲ ಇದನ್ನು ತುಂಬ ಇಷ್ಟಪಟ್ಟು ತಿಂತಾನೆ. ಅಂದರೆ ನಾನು ಎಷ್ಟು ಮಾಡಿರ್ತೀನಿ ಅಷ್ಟು ತಿಂತಾನೆ. ಇದು ಇಷ್ಟಪಟ್ಟು ತಿಂತಾನೆ. ಅವ್ನ ಮೂಡ್ ಹೇಗಿರುತ್ತೆ ಹಾಗೆ. ಅಂದ್ರೆ ಮಕ್ಳುಗಳು ಹಾಗೆಯೇ ದಿನ ಯಾವಾಗ್ಲೂ ಇಷ್ಟೇ ತಿಂತಾರೆ ಅಂತ ಹೇಳೋದಕ್ಕಾಗೋದಿಲ್ಲ. ಒಂದೊಂದು ಟೈಮ್ ಜಾಸ್ತಿ ತಿಂತಾರೆ, ಒಂದೊಂದು ಟೈಮ್ ಸ್ವಲ್ಪನೇ ತಿಂತಾರೆ, ಒಂದೊಂದು ಟೈಮ್ ತಿನ್ನೋದಕ್ಕೆ ಹೋಗೋದಿಲ್ಲ. ಈಗ ನಮ್ಮ ಥರನೇ ಮಕ್ಕಳು ಕೂಡ ನಾವು ಒಂದೊಂದು ಸಲ ಜಾಸ್ತಿ ತಿಂತೀವಿ, ಒಂದೊಂದು ಸಲ ತಿನ್ನೋದಕ್ಕೆ ಆಗೋದಿಲ್ಲ, ಸ್ವಲ್ಪ ತಿಂತೀವಿ. ಅದೇ ಥರ ಮಕ್ಕಳು ಕೂಡ ಜಾಸ್ತಿ ಫೋರ್ಸ್ ಮಾಡೋದಕ್ಕೆ ಹೋಗಬಾರ್ದು ಮಕ್ಕಳಿಗೆ. ಇವನು ಇವಾಗ ಹೊಸ ಥರ ಆಟ ಕಲ್ತ್ಬಿಟ್ಟಿದ್ದಾನೆ. ದಿನಕ್ಕೆ ಒಂದೊಂದು ಥರ ಈ ಥರ ಆಟ ಆಡ್ತಾನೆ. ನನಗೆ ಭಯ ಆಗುತ್ತೆ ಮಂಚದಿಂದ ಎಲ್ಲಿ ಬಿದ್ದುಬಿಡ್ತಾನೆ ಅಂತ ಹೇಳ್ಬಿಟ್ಟು ಈ ಥರ ಫುಲ್ಲು ಮಂಚದ ಎಂಡಿಗೆ ಬಂದುಬಿಟ್ಟು ಅಲ್ಲೇ ಆಟ ಆಡ್ತಾನೆ ನಾನು ಆಟ ಆಡ್ಸೋದಕ್ಕೋಸ್ಕರ. ಸೊ ಅದಾದಮೇಲೆ ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಅಂದರೆ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಇವಾಗ ಪೂಜೆ ಮಾಡಿದ್ದೀನಿ. ಒಂದು 6 ಗಂಟೆ ಆಗಿತ್ತು. ಪೂಜೆ ಎಲ್ಲ ಮಾಡಿ ಇವಾಗ ಅಂದರೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿದ್ನಲ್ಲ, ಮಡ್ಲಕ್ಕಿ ಕೊಡೋದಕ್ಕೆ ದೇವ್ರಿಗೆ. ಹಾಗಾಗಿ ಎಲ್ಲನೂ ರೆಡಿ ಮಾಡ್ಕೋಬೇಕು. ಕಾರ್ತಿ ಬರೋಷ್ಟರಲ್ಲಿ ಎಲ್ಲ ರೆಡಿ ಮಾಡಿಕೊಂಡ್ರೆ ಹೊರಡೋದಕ್ಕೂ ಈಸಿ ಆಗುತ್ತೆ, ಬೇಗ ಹೋಗ್ಬೋದು ಅಂತ ಹೇಳ್ಬಿಟ್ಟು ಇವಾಗ ಪೂಜೆ ಮಾಡಿಕೊಂಡು ಮಡ್ಲಕ್ಕಿ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ. ಹಣ್ಣು, ಕಾಯಿ ಮತ್ತು ಅಕ್ಕಿ, ಕೊಬ್ಬರಿ, ಬೆಲ್ಲ ಮತ್ತು ಒಣ ಖರ್ಜೂರ ಮತ್ತು ಸೀರೆ, ಅರಿಶಿನ, ಕುಂಕುಮ
ಮತ್ತು ಎಲೆ ಅಡಿಕೆ ಬಳೆ ಮತ್ತು ದಾಳಿಂಬೆ ಕಲ್ಸಕ್ಕರೆ ಹೂವು ಎಲ್ಲನೂ ತೊಗೊಂಡಿದ್ದೀನಿ. ಇವಾಗ ಅಲ್ಲಿ ಟೋಕನ್ ತೊಗೋಬೇಕು. ನಾವು ಮಡ್ಲಕ್ಕಿ ಕೊಡ್ತಾಯಿದ್ದೀವಿ ಅಂತ ಹೇಳಿದ್ರೆ ಅಲ್ಲಿ ಟೋಕನ್ ಕೊಟ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಟೋಕನ್ ತೊಗೊಂಡು ಆ ಸ್ಯಾರಿ ಮೇಲೆ ಪ್ರೈಸ್ ಬರೀತಾರೆ. ಅದಾದಮೇಲೆ ಅಂದರೆ ನಾವು ದೇವ್ರಿಗೆ ಕೊಟ್ಟ ಮೇಲೆ ಅಲ್ಲಿ ದೇವಸ್ಥಾನದಲ್ಲೇ ಸ್ಯಾರಿನ ಅದು ಸೇಲ್ ಮಾಡ್ತಾರೆ. ಹಾಗಾಗಿ ಎಷ್ಟು ಏನು ಪ್ರೈಸ್ ಅಂತ ಕೇಳಿಕೊಂಡು ಅಲ್ಲಿ ಬರೀತಾರೆ. ಅದಾದಮೇಲೆ ಟೋಕನ್ ಕೊಡ್ತಾರೆ. ಮಡ್ಲಕ್ಕಿ ಕೊಡ್ತಾ ಇದ್ದೀವಲ್ಲ ಅದಕ್ಕೊಂದು ಟೋಕನ್ ಮತ್ತು ಅರ್ಚನೆಗೆ ಒಂದು ಟೋಕನ್ ಕೊಡ್ತಾರೆ. ಸೊ ಇವಾಗ ನಾನು ಟೋಕನ್ನ ತೊಗೋತಾ ಇದ್ದೀನಿ. ದೇವಸ್ಥಾನ ಅಂತೂ ತುಂಬಾ ರಶ್ ಇತ್ತು. ಅಂಬಾಮಹೇಶ್ವರಿ ಅಂತ ದೇವಸ್ಥಾನದ ಹೆಸರು. ಸೊ ಇದು ತುಂಬ ವರ್ಷದ ಹಳೆಯದ ದೇವಸ್ಥಾನ ಇದು. ಸೊ ನಮ್ಮ ಮನೆ ಹತ್ರನೇ ಇದೆ ನಿಯರೆಸ್ಟು. ಸೊ ಅಲ್ಲಿ ಪ್ರಸಾದ ಕೊಡ್ತಾಯಿದ್ರು ಮೊಸರನ್ನ. ಅದನ್ನು ತಿನ್ಕೊಂಡು ಮನೆಗೆ ಹೋಗಿ ಎಲ್ಲ ಪೂಜೆ ಸಾಮಾನೆಲ್ಲನೂ ಇಟ್ಬಿಟ್ಟು ಇವಾಗ ಚರಿನ ಪಾರ್ಕಿಗೆ ಕರ್ಕೊಂಡು ಬಂದಿದ್ದೀವಿ. ತುಂಬ ದಿನ ಆಯಿತು ಪಾರ್ಕಿಗೆ ಕರ್ಕೊಂಡು ಬಂದು. ಹಾಗಾಗಿ ಸರಿ Yes. ಸರಿ ಕುತ್ಕೋಬೇಕು. ಹಾಂ ಹಾಯ್ ಬಾ ಬಾ ಫುಲ್ ಬಾ ಬಾ ಚರಿ ಮುಂದೆ ಬರಬೇಡ ಪಾಪ. ಸರಿ ಬೇರೆ ಆಟ ಆಡೋಣ ಬಾ. ಬೇಡವಾ ಬೇರೆ ಆಟ ಬೇಡವಾ? ಬಾ ಹೋಗೋಣ. ಸರಿ ಮನೆಗೆ ಹೋಗೋಣ ಬಾ. ಅಲ್ಲಿ ನೋಡಲ್ಲಿ ಪಪ್ಪ ನೋಡಲ್ಲಿ. ಬಾ ಮಗ. ಬಾಯ್ಲಿ ಚರಿ ಸರಿ ಬಾ. ಮತ್ತೆ ಅದಕ್ಕೆ ಹೇಳಿದ್ದು ಬಾ ಬಾ. 8 o'clock ಕ್ಲೋಸ್ ಇದು. ಆಯ್ತಲ್ವಾ 8. 9 o'clock ಆಗ್ಬಿಟ್ಟಿದೆ. ಚರೀಶ್ ಚರೀಶ್ ಏ ಪಪ್ಪ ನಾವು ಹೋಗ್ತೀವಿ. ಬಾಯ್ ಬಾಯ್. ಚರಿನ ಪಾರ್ಕ್ ಕರ್ಕೊಂಡು ಹೋದಾಗ ವಾಕ್ ಕೂಡ ಮಾಡಿಸ್ತೀವಿ. ಅವ್ನು ಬರ್ತಾನೆ ಇರಲ್ಲ. ಮನೆಗೆ ಹೋಗೋಣ ಬಾ ಅಂತ ಹೇಳಿದ್ರೆ ಅವ್ನು ಅವ್ನು ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದ. ಅಲ್ಲಿ ವಾಕ್ ಮಾಡೋರೆಲ್ಲ ಕೂಡ ಅವನ್ನ ಮಾತಾಡ್ಸ್ಕೊಂಡು ಹೋಗ್ತಾಯಿದ್ರು. ಸೊ ಹೆಂಗೋ ಮಾಡಿ ಕರ್ಕೊಂಡು ಹೋದ್ವಿ ಮನೆಗೆ. ಇದಿಷ್ಟು ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ. ಥ್ಯಾಂಕ್ ಯು.